ಹಲೋ ಎವ್ರಿವನ್, ನಾವು ತುಂಬಾ ದಿವಸದಿಂದ ವೇಟ್ ಮಾಡ್ತಿರೋ ಟಾಕ್ಸಿಕ್ ಇಂದ ಅಫಿಷಿಯಲ್ ಟ್ರೈಲರ್ ಒಂದು ಬಂದಿದೆ. ನನಗೆ ಟಾಕ್ಸಿಕ್ ಬಿಟ್ಟಿರೋ ಒಂದೊಂದು ಕಂಟೆಂಟ್ ಅಲ್ಲೂ ಏಳುಪೇರು ಇದೆ. ಫಸ್ಟ್ ರಿಲೀಸ್ ಮಾಡಿದ್ದು ಓಕೆ, ಇದೇನೋ ಡಿಫ್ರೆಂಟ್ ಆಗಿದೆ ಅನ್ಕೋಬಹುದು. ಸೆಕೆಂಡ್ ಇಂಟ್ರೊಡ್ಯೂಸಿಂಗ್ ರಾಯ ಬಿಟ್ರು, ಅದು ನನಗೆ ಅಷ್ಟು ಇಂಪ್ರೆಸ್ ಮಾಡಿಲ್ಲ. ಥರ್ಡ್ ಬಿಟ್ಟಿ ಟೀಸರ್ ನನಗೆ ಚೆನ್ನಾಗಿ ಅನಿಸ್ತು. ಆಕ್ಚುಲಿ ತುಂಬಾ ಜನ ಚೆನ್ನಾಗಿಲ್ಲ ಅಂತಿದ್ರು, ಬಟ್ ಐ ಪರ್ಸನಲಿ ಲೈಕ್ ದ ಟೀಸರ್ ವೆರಿ ಮಚ್. ಅದಾದ್ಮೇಲೆ ಲೇಡೀಸ್ ಲೇಸಿ ಟೀಸರ್ಸ್ ಬಿಟ್ರು. ನನಗೆ ಇರೋ ಹೋಪ್ ಎಲ್ಲ ಹೊರಟಾಯ್ತು ಸಿನಿಮಾ ಮೇಲೆ. ಇವಾಗ ನೋಡೋಣ. ನೀವು ಎಷ್ಟೇ ಹೇಳಿದ್ರಿ, ನನಗೆ ಟಾಕ್ಸಿಕ್ ಮೇಲೆ ಒಂದು ಹೈಪ್ ಅಂತೂ ಇದೆ, ಏನೋ ಒಂದು ಚೆನ್ನಾಗಿ ಮಾಡ್ಬೋದು ಅಂತ. ಯಾಕಂದ್ರೆ ಐ ಲೈಕ್ ಗ್ಯಾಂಗ್ಸ್ಟರ್ ಮೂವೀಸ್. ಅದ್ರಲ್ಲಿ ನನಗೊಂದು ಒಂದು ಕೆಟ್ಟವನು ಹೆಂಗ್ ಸಾಯ್ತಾನೆ ಅನ್ನೋ ಆರ್ಕ್ ನನ್ಗೆ ಇಷ್ಟ ಆಗುತ್ತೆ ಎಲ್ಲಾ ಸಿನಿಮಾದಲ್ಲೂ. ಸೊ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಈ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸ್ತಾರೆ ಅಂತ. ಸೊ ನೋಡೋಣ ಈ ಟ್ರೈಲರ್ ಇಂದ. ನಿನಗೆ ಹೆಂಗಿತ್ತು ಟಾಕ್ಸಿಕ್? ಈ ಟ್ರೈಲರ್ ಬಿಟ್ಟು ಮಿಕ್ಕಿತ್ತು ಫಸ್ಟ್ ಬಿಡಿದ ಕಂಟೆಂಟ್ಸ್ ಎಲ್ಲ. ನನಗೆ ಅದು ಲೇಡೀಸ್ ಅಂಡ್ ಲೇಡೀಸ್ ಓಕೆ ಅನ್ಸಿತ್ತು. ಅದ್ರ ಬಿಫೋರ್ ಬಂದಿದ್ದ ಲೈಕ್ ಕಾಂಟೆಂಟ್ ಇಂಟ್ರೊಡ್ಯೂಸಿಂಗ್ ರಾಯ ಅಲ್ಲಿ ವಿಜುವಲ್ಸ್ ತೋರಿಸಿರೋದಾಗ್ಲಿ, ಅಂದ್ರೆ ಏನಂದ್ರೆ ಅದ್ರ ಹೊರತಾಗಿದ್ದು ಒಂದು ಪ್ಯೂರ್ ಮ್ಯಾಡ್ನೆಸ್ ಗ್ಯಾಂಗ್ಸ್ಟರ್ ಡ್ರಾಮಾ ಅಂತೂ ಇದ್ದೇ ಇರುತ್ತೆ ಅಂತ ಡಿಸೈಡ್ ಆಗಿದೆ. ಯಾಕಂದ್ರೆ ಅದ್ರಲ್ಲಿ ನನ್ ಪ್ರಕಾರ ಪಕ್ಕ ಇದೇ ಇರುತ್ತೆ. ಯಾಕಂದ್ರೆ ಆ ಕ್ಯಾರೆಕ್ಟರ್ ಗಳ ಡಿಸೈನ್ ಹಂಗಿದೆ. ನೋಡೋಣ ಹಿಂಗಿರುತ್ತೆ ಏನು ಅಂತ. ಸರಿ, I was hoping to have a civilized conversation. Do I look civilized to you? ಯಶೋದು ಚಿಕ್ಕ ವಯಸ್ಸಿನ ಲುಕ್ ಎಲ್ಲ ಚೆನ್ನಾಗಿದೆ. ಇದ್ರಲ್ಲೂ ಅನೌನ್ಸ್ ಮಾಡಿರಲ್ಲ, ಬಟ್ ಕೊಟ್ಟಿದ್ರು. ಇದ್ರಲ್ಲಿ ಫುಲ್ ರಿವೀಲ್ ಮಾಡಿದ್ದಾರೆ. ಆ ಗ್ಲಿಮ್ಸ್, ಫಸ್ಟ್ ಗ್ಲಿಮ್ಸ್ ಅಲ್ಲಿ ಕೊಟ್ಟರು, ಅದ್ರಲ್ಲಿ ಫೇಸ್ ಯಾವ್ದು ರಿವೀಲ್ ಮಾಡಿಸಿರ್ಲಿಲ್ಲ. ಅದೇ ಹೇಳಿದ್ದು, ಲೈಕ್ ಪ್ಯಾನ್ ಶಾಟ್ ತರ ಹಿಂಗ್ ಸೈಡ್ ಅಲ್ಲಿ ಮಾತ್ರ ಎಕ್ಸ್ಟ್ರೀಮ್ ಇದ್ರಲ್ಲಿ ಬಿಟ್ಟಿದ್ರು. ಇದ್ರಲ್ಲಿ ಕಂಪ್ಲೀಟ್ ರಿವೀಲ್ ಮಾಡಿದ್ದಾರೆ. ಆಕ್ಚುಲಿ ನಾನು ಹೆಂಗ್ ಕಾಣಿಸ್ತಾನ ಅನ್ಕೊಂಡಿದ್ದೆ, ಬಟ್ ಚೆನ್ನಾಗಿದೆ ಅಪ್ಪ. ಯಶೋದ್ ಹಳೆ ಮೂವೀಸ್ ನೋಡಿದೀನಿ ನಾನು. ಆ ಲುಕ್ ನ ರೀಕ್ರಿಯೇಟ್ ಮಾಡೋರೆ, ಒಂದ್ ಯಂಗ್ ಯಶ್ ಫೀಲ್ ಕೊಡ್ತಿದೆ ಅಪ್ಪ ಅದ್ ನನಗಂತ. I'm sorry, Daddy. I'm sorry, Daddy. I should have really.
ಡ್ಯಾಮ್ ಗುಡ್ ಟ್ರೈಲರ್. ಏಯ್ ಅದ್ ಆಕ್ಷನ್ ಮಾತ್ರ ಸಿಕ್ಕಾಪಡೆ ಇಷ್ಟ ಆಯ್ತು. ಲೈಕ್ ಕೈಯಲ್ಲಿ ಹಿಂಗ್ ಹಿಡಿದು ರೋಲ್ ಹಾಕಿ ಮತ್ತೆ ತಿರುಗಿ ಕ್ಯಾಮ್ರಾ ಹಂಗೆ ಪ್ಯಾನ್ ಮಾಡಿ ಬ್ಯಾಕ್ Yes. ನನಗೆಲ್ಲ ಇಷ್ಟ ಆಯ್ತು. ಮಧ್ಯದಲ್ಲಿ ಅದೊಂದು ಶಾರ್ಟ್ ಇತ್ತು ಗೊತ್ತಾ, ಆ ಟರ್ಬನ್ ತಿರುಗಿ ಬಂದು ಹೊಡೆಯುತ್ತಾನೆ. ತರಲೇಬೇಕು. ಹೇಳು ಎಲ್ಲ ನನಗೆ ಇದಕ್ ಮುಂಚೆ ಇರೋ ಟ್ರೈಲರ್ಸ್ ಎಲ್ಲಾರ್ದು ಏನ್ ಪ್ರಾಬ್ಲಮ್ ಇತ್ತೋ ಈ ಒಂದ್ ಟ್ರೈಲರ್ ಹೊಡಿತಾ. ನಾನ್ ನಿಜ ಹೇಳ್ತೀನಿ, ನಾನು ಇದಕ್ ಮುಂಚೆ ಬಂದಿದ್ ಒಂದ್ ಕಂಟೆಂಟ್ ಇಂದಾನು ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್, ಬಟ್ ದಿಸ್ ಒನ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಎ ವೆರಿ ಗುಡ್ ಸಿನಿಮಾ ಇನ್ ಥಿಯೇಟರ್ಸ್. ಅಂದ್ರೆ ಐ ಥಿಂಕ್ ಇನ್ನೊಂದು ಬಿಫೋರ್ ಕಾಂಟೆಂಟ್ಸ್ ಅಲ್ಲೆಲ್ಲ ನಮ್ ಸಿನಿಮಾಲಿ ಸೆಕ್ಷುವಲ್ ಕಾಂಟೆಂಟ್, ನ್ಯೂಡಿಟಿ ಇರುತ್ತೆ, ಫಿಕ್ಸ್ ಆಗ್ಬಿಡಿ ಅಂತ ಟ್ರೈನ್ ಮಾಡಿ, ಈಗ ಆಕ್ಚುಲ್ ನಮ್ದ್ರಲ್ಲಿ ಇದೈತೆ ಅದಕ್ಕೆಲ್ಲ ಪ್ರಿಪೇರ್ ಆಗಿದ್ರಲ್ಲ, ಈಗ ಇಲ್ಲಿಗೆ ಬಂದ್ ಥಿಯೇಟರ್ ನೋಡಿ ಅಂತ ಪರ್ಫೆಕ್ಟ್ ಆಗಿ ಟ್ರೈನ್ ಮಾಡಿ ಪ್ರಿಪೇರ್ ಮಾಡಿರೋದು. ದಿಸ್ ಈಸ್ ವಾಟ್ ಐ ವಾಂಟೆಡ್ ದೋಸ್ ಪ್ರೀವಿಯಸ್ ಲೈಕ್ ಪ್ರೊಮೋಸ್ ಅಂಡ್ ಮೆಟೀರಿಯಲ್ಸ್ ಟು ಬಿ. ಆ ಸಾಂಗ್ ಯಾವ್ದು ನನಗೆ ವರ್ಕೌಟ್ ಆಗಿಲ್ಲ. ಸಾಂಗ್ ಅಲ್ಲಿ ವಿಜುವಲ್ಸ್ ಚೆನ್ನಾಗಿತ್ತು, ಬಟ್ ನನಗೆ ಲಿಟ್ರಲಿ ಒಳ್ಳೆ AI ಅಲ್ಲಿ ಮ್ಯೂಸಿಕ್ ಮಾಡಿರೋ ತರ ಇತ್ತು. ದಬಾಯಿಸ್ ಅಂತ ಕೇಳ್ಬಿಟ್ಟು ಅದು ಎಲ್ಲೇ ಹೊಡೆದಾರ ಅನ್ಕೊಂಡೆ. ಅಂದ್ರೆ ಈಗ ಎಕ್ಸಾಂಪಲ್ KGF ಆಗ್ಲಿ ಅಥವಾ ಈಗ ಬಾಹುಬಲಿ ಆಗ್ಲಿ ಅಥವಾ ಒಂದಷ್ಟು ದೊಡ್ಡ ಸಿನಿಮಾಗಳನ್ನ ತಗೊಂಡ್ರೆ ಆ ಸೌಂಡಿಂಗ್ ಫೀಲ್ ಬೇರೆ ತರ ಕೊಡುತ್ತೆ, ಬಟ್ ಇದ್ರಲ್ಲಿ ಆ ತರದ ಒಂದು ಸೌಂಡಿಂಗ್ ಅಲ್ಲಿ ಫೀಲ್ ಇಲ್ಲ. ಈ ಟ್ರೈಲರ್ ಅಲ್ಲಿ ಇದೆ ಅದೊಂದು ಅದು ನಿಜ ತುಂಬಾ ಒಳ್ಳೇದಪ್ಪ. ಆ ಸಾಂಗ್ ಈಗ ಎಕ್ಸಾಂಪಲ್ ಈ ಆರ್ಕೆಸ್ಟ್ರಾ ಟೈಪ್ ರೀ ರೆಕಾರ್ಡಿಂಗ್ ಮಾಡಿ ಅದನ್ನ ನಾವು ಕೇಳಿದ್ರೆ ನಮ್ಗೆ ಅದೊಂದು ಫೀಲ್ ಬೇರೆ ತರ ಕೊಡುತ್ತೆ. ಈಗ ಫಿಕ್ಸ್ ಆಗಿರುತ್ತೆ ಅಂತ ಅನ್ಕೋತೀನಿ ಅದೆಲ್ಲ, ಅಥವಾ ನೋಡೋಣ ಹಂಗೆ ಯೂಸ್ ಆಗ್ತಾರ, ಹೆಂಗ್ ಮಾಡ್ತಾರೆ ಥಿಯೇಟರ್ ಅಲ್ಲಿ ಕೇಳಿಸ್ಕೋಬೇಕಾರೆ ಹೆಂಗಿರುತ್ತೆ ಅಂತ. ಈ ಡೈಲಾಗು ನನಗೆ ಇಷ್ಟ ಆಯ್ತು. ನಿನ್ನ ಕೊನೆ ಆಸೆ ಜಾಸ್ತಿ ಏನಿಲ್ಲ, ನಿನ್ ತಮ್ಮನ್ನ ಸಾಯಿಸಿ ಅಂತ ಹೇಳೋಣ ಅಂತಿದ್ದೀನಿ. ಏನಂತೀಯ? ಆ ಮ್ಯಾಡ್ನೆಸ್ ಆಟಿಟ್ಯೂಡ್ ಐತ್ ನೋಡು, ಅದು ಕಾಣಿಸ್ತಿದೆ. ಆ ಮ್ಯಾಡ್ನೆಸ್ ಆಟಿಟ್ಯೂಡ್ ರಾಯದಲ್ಲಿ ಆ ಕಾರ್ ಸೀನ್ ಆ ಮ್ಯಾಡ್ನೆಸ್ ಅಷ್ಟ್ ಚೆನ್ನಾಗಿ ತೋರ್ಸಲ್ಲ. ಅದು ಓವರ್ ದ ಟಾಪ್ ಇದ್ದಂಗೆ ಇರುತ್ತೆ, ನಿನ್ಗೆ ಆನ್ ದ ಫೇಸ್ ನೀನ್ ಇವನ್ ಮ್ಯಾಡ್ ಹುಚ್ಚ ಅಂತ ತೋರ್ಸ್ದಂಗೆ ಇರುತ್ತೆ. ಬಟ್ ಇದ್ರಲ್ಲಿ ಹಂಗಿಲ್ಲ. ಆ ಡೈಲಾಗ್ ಜೊತೆ ಅವರು ಇನ್ನು ಕ್ಲಿಯರ್ ಆಗಿ ಅದು ಎಂಫಸೈಸ್ ಮಾಡ್ತಾರ. ಅದನ್ನ ಅವರು ಡಾರ್ಕ್ ಆಗಿ ಹೋಗ್ತಾರ ಅನ್ಕೋತೀನೋ. ಇದ್ರಲ್ಲೂ ಅವನು KR ಅದ್ವಾನಿನ ಫೋರ್ಸ್ಫುಲ್ ಆಗಿ ಏನಂತಾರೆ ಮಗು ಹುಟ್ಟಿಸ್ತಾನೆ, ಆ ಮಗು ಇವನ್ ಮೇಲೆ ರಿವೆಂಜ್ ಇಸ್ಕೊಳತ್ತೆ ಅನ್ನೋ ಪ್ಲಾಟ್ ಲೈನ್ ಅಲ್ಲ. ಮಿಕ್ಕಿದ್ ಯಾವ ಟೀಸರ್ ಅಲ್ಲೂ ನಮ್ಗೆ ಸಿನಿಮಾ ಏನ್ ಕೋರಲ್ಲಿ ನಡೀತಿದೆ ಅನ್ನೋದು ಏನು ಎಕ್ಸ್ಪ್ಲೇನ್ ಮಾಡಿಲ್ಲ. ಈ ತರ ಇರತ್ತೆ ಸಿನಿಮಾ ಅನ್ನೋದು ಏನು ಇಲ್ಲ. ಬರೀ ಅದೇ ನ್ಯೂಡಿಟಿ ಕಂಟೆಂಟ್, ವೈಲೆನ್ಸ್ ಕಂಟೆಂಟ್ ಅಷ್ಟೇ ಇತ್ತಪ್ಪ. ಆ ಲೇಡೀಸ್ ಟೀಸರ್ ಅಂತೂ ಕೇಳಕ್ಕೆ ಹೋಗಬೇಡ. ಕ್ರೇಜಿ ಶಾರ್ಟ್ ಯಾವ್ದು, ಎಷ್ಟು ನ್ಯೂಡಿಟಿಗೆ ರುಕ್ಮಿಣಿಯಸ್ ಅಂತ ಬರ್ತಾಳಲ್ಲ, ಸಿವಿಲೈಸ್ಡ್ ಕಾನ್ವರ್ಸೇಷನ್. ಆ ಶಾರ್ಟ್ ನನಗೆ ಇಷ್ಟ ಆಯ್ತಪ್ಪ. ನಾನೇನ್ ಸಿವಿಲೈಸ್ಡ್ ಅನ್ಕೋತಿದ್ದೆ, ನೀನು ಈ ಕ್ರೇಜಿನೆಸ್ ಇತ್ತಲ್ಲ ಅವ್ನ್ ಹೇಳೋದು, ನಾನೇನ್ ಸಿವಿಲೈಸ್ಡ್ ಅವ್ನ್ ಅನ್ಕೋತಿದ್ಯಾ ಅಂತ. ದಿಸ್ ಕೈಂಡ್ ಆಫ್ ಕ್ರೇಜಿನೆಸ್ ಐ ಎಕ್ಸ್ಪೆಕ್ಟೆಡ್ ಫ್ರಮ್ ಲೈಕ್ ಪ್ರೀವಿಯಸ್ ಕಂಟೆಂಟ್. ಇದಕ್ ಮುಂಚೆ ಬಂದಿದ್ದು ಇಲ್ಲದ್ರಿಂದ ಈ ತರ ಹುಚ್ಚ ಇರ್ಲಿಲ್ಲ. ಅದ್ ಬೇರೆ ತರ ಹುಚ್ಚದು. ಅದೇ ಹೇಳದ್ನಲ್ಲ, ಪರ್ಫೆಕ್ಟ್ ಆಗಿ ಟ್ರೈನ್ ಮಾಡಿ ಇಲ್ಲಿ ಕಾಂಟೆಂಟ್ ಕೊಟ್ಟಿದ್ದಾರೆ. ಲೂಪಿಂಗ್ ಸೀಕ್ವೆನ್ಸ್ ಚೆನ್ನಾಗಿರತ್ತೋ, ಅವ್ರ ಟೈಮ್ ಮತ್ತೆ ಲೂಪ್ ಆಗ್ತಾನೆ ಇರತ್ ಗೊತ್ತಾ. ಆಕ್ಚುಲಿ ಏನ್ ಹೇಳಕ್ ಹೋಗೋರು ಅನ್ಕೋತಿದೀನಿ ಅಂದ್ರೆ, ನಾನು ಇವ್ರು ರಾಯ ಒಂದ್ ಪೀಕ್ ಅಟೆಂಡ್ ಮಾಡಾದ್ಮೇಲೆ ಅವ್ನ ಲೈಫ್ ಅಲ್ಲಿ ಸ್ಟಕ್ ಆಗೋಯ್ತಾನೆ. ಈ ಪಾಸ್ಟ್ ಮಿಸ್ಟೇಕ್ಸ್ ಎಲ್ಲ ನಂಗೆ ನೆನಪಾಗ್ತಿರತ್ತೆ, ಆದ್ರೆ ಅವ್ನ ಕೈಲಿ ಮೂವ್ ಆನ್ ಆಗ್ತಿರಕ್ಕಾಗಲ್ಲ. ಸೊ ಅದನ್ನ ಸಿಂಬಲೈಸ್ ಮಾಡಕ್ಕೆ ಈ ಟ್ರೈಲರ್ ಅಲ್ಲಿ ಆ ಶಾರ್ಟ್ಸ್ ಇಟ್ಟಾರೆ ಅಂತಾನೆ ಅನ್ಕೋತಿದೀನಿ. ಮತ್ತೆ ಅವನು KR ಅದ್ವಾನಿಗೆ ಹತ್ರನೇ ಹೋಗ್ತಿದ್ದಾನೆ, ಅದರಿಂದಾನೇ ಪ್ರಾಬ್ಲಮ್ಸ್ ಆಗ್ತಿದೆ ಅವ್ನ ಲೈಫ್ ಅಲ್ಲಿ. ಲೈಕ್ ಈಗ ಟಿಕೆಟ್ ಮತ್ತೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಫೈಟ್ ಅಲ್ಲಿ ನೀನು ಜೋಕರ್ ಅಲ್ಲ ಬಾಸ್ಟರ್ ಅಂತ ಆಗ್ಲಿ. ಸ್ಟಾರ್ಟಿಂಗ್ ಒಂದು ಟ್ರಾನ್ಸಿಷನ್ ಶಾಟ್ ಇತ್ತು. ಯಾರೋ ಹಿಂಗ್ ಗನ್ ಶೂಟ್ ಮಾಡ್ತಾರೆ, ಗನ್ ಶೂಟ್ ಮಾಡಿ ಬುಲೆಟ್ ಹಿಂಗ್ ಹೋಗೋದು, ನೆಕ್ಸ್ಟ್ ಶಾಟ್ ಸಿಗರೆಟ್ ಬಾಯಲ್ಲಿ ಇಟ್ಕೊಂಡು ಆ ಸಿಗರೆಟ್ ಲೈಟ್ ಆಗಿರೋ ತರಾನೆ. ಆ ಶಾಟ್ ಚೆನ್ನಾಗಿತ್ತು ನನಗೆ. ಮತ್ತೆ ಒನ್ ಆಫ್ ದಿ ಬೆಸ್ಟ್ ಶಾರ್ಟ್ಸ್ ಅನ್ಸಿದ್ದು ನಿನಗೆ ಟ್ರೈಲರ್ ಇಂದಾನು ಇಷ್ಟ ಆಗಿದ್ ಶಾರ್ಟ್ ಅಂದ್ರೆ ನನಗೆ ಈ ಶಾರ್ಟ್ ಅಂತ ಪರ್ಟಿಕ್ಯುಲರ್ಲಿ ಐ ಲೈಕ್ ಇಟ್ ವೆರಿ ಮಚ್. ಬ್ರೋ ಸಿನಿಮಾಟೋಗ್ರಫಿ ಬಗ್ಗೆ ಎಷ್ಟು ಮಾತಾಡ್ಬೇಕು? ಇದು ಡೈರೆಕ್ಟರ್ ಹಸ್ಬೆಂಡ್ ಐತಾನೆ ಇದಕ್ಕೆ ಸಿನಿಮಾಟೋಗ್ರಫರ್. ನಾನು ಯಾವ್ದೋ ಇದು ಇನ್ಸ್ಟಾಗ್ರಾಮ್ದು ಇದು ಪೇಜ್ ಅಲ್ಲಿ ನೋಡಿದೆ, ಬಟ್ ಅದ್ರಲ್ಲಿ ಬಂತು ಇಫ್ ಇನ್ ಕೇಸ್ ಅವರೇನಾ ಅಂತ ನಾನು ನಿನಗೆ ಕ್ಲಾರಿಫಿಕೇಶನ್ ಕೇಳಿದೆ. ನನಗೆ ಗೊತ್ತಿಲ್ಲ, ಮೇ ಬಿ ನೋಡೋಣ. ಮತ್ತೆ ಆಕ್ಚುಲಿ ಅದು ನಾನು ಅವ್ರದ್ದು ಟೀಸರ್ ಲಾಂಚ್ ಆಗೋ ಟೈಮಲ್ಲಿ ಅದು ಏನ್ ಲೈವ್ ಇತ್ತೋ KVN ಅಲ್ಲಿ, ನಾನು ಅದನ್ನು ನೋಡಿದೆ. ಆಲ್ಮೋಸ್ಟ್ ಎಷ್ಟು 2 times ಶೂಟ್ ಮಾಡಿರೋದು ಒಂದಷ್ಟು ಶಾರ್ಟ್ಸ್ ಗಳನ್ನ ಆಲ್ಮೋಸ್ಟ್ 200 days ಮೇಲೆ ಶೂಟಿಂಗ್ ಮಾಡಿದಾರಂತೆ. ಅಂದ್ರೆ ಇದು ಹಿಂಗ್ ಬೇಕು ಅಂದ್ರೆ ಹಿಂಗೆ ಬೇಕು ಅಂತ ವರ್ಕ್ ಮಾಡಿದ್ದಾರೆ. ಕನ್ವಿಕ್ಷನ್ ಕಾಣಿಸ್ತಿದೆ ನಿಂಗೆ ಟ್ರೈಲರ್ ಅಲ್ಲಿ. ನನಗೆ ಹಿಂಗೊಂದು ಇಮ್ಯಾಜಿನೇಷನ್, ಹಿಂಗೊಂದು ಥಾಟ್ ಇದೆ, ಅದೇ ಬೇಕು ನನಗೆ ಅಲ್ಲಿ.
ವರ್ಕ್ ಸಿನಿಮಾ ನನಗೆ ಥಿಯೇಟರ್ ನೋಡಿದಾಗ ಇಷ್ಟ ಆದ್ರೆ ನನಗೆ ಏನು ಪ್ರಾಬ್ಲಮ್ ಇಲ್ಲ. ಇಷ್ಟು ನಾನು ಬ್ಯಾಡ್ ಕಂಟೆಂಟ್ ನಾನು ಇಗ್ನೋರ್ ಮಾಡ್ತೀನಿ. ನನಗೆ ಥಿಯೇಟರ್ ನೋಡಕ್ ಸಿನಿಮಾ ಚೆನ್ನಾಗಿ ಅನಿಸ್ಬೇಕಪ್ಪ. ನನಗೆ ಆ ಸರ್ಕಸ್ಸೇ ಮೇನ್. ಸರ್ಕಸ್ ಅಲ್ಲಿ ಏನ್ ಸ್ಟೋರಿ ನಡೆಯುತ್ತೋ ಅದೇ ನಮ್ಗೆ ಈ ಇಡೀ ಸ್ಟೋರಿನ ಡ್ರೈವ್ ಮಾಡುತ್ತೆ. ಅದಂತೂ ಫಿಕ್ಸ್ ಆಗ್ಬಿಡಿರ್ಬೇಕು ನಾವು. ಅಂಡ್ ಹೆಸರುಗಳು ಸಖತ್ತಾಗಿದೆ. Next ಟಿಕೆಟ್, ನಮ್ಗೆ ಇವಾಗ ಏನ್ ರಾಯ, ನಾಡಿಯಾ, ಗಂಗಾ. ಮತ್ತೆ ಇನ್ನೊಂದು ನೋಟಿಸ್ ಮಾಡ್ದ, ಮತ್ತೆ ಯಶ್ ನಯನತಾರದ್ದು ಇಬ್ರು ಚಿಕ್ಕ ಮಕ್ಕಳು ವರ್ಷನ್ ತೋರ್ಸಿದ್ರು. ಎಸ್ಟಾಬ್ಲಿಷ್ ಮಾಡ್ತಾರೆ ನಯನತಾರ ಯಶ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಾಟ್ ಹೀರೋ ಅಂಡ್ ಹೀರೋಯಿನ್. ಬಟ್ ರಾಯ ಟಿಕೆಟ್ ಸೇರಿ ಇವನ್ನ ಟ್ರ್ಯಾಪ್ ಮಾಡ್ತಾವ್ರ ಅಥವಾ ಏನೋ ನಡೆಯುತ್ತೆ ಅನ್ಸುತ್ತೆ ಅಲ್ಲಿ ಟಿಕೆಟ್. ಮತ್ತೆ ಹಂಗೆಲ್ಲ ಇದ್ಬಿಟ್ರೆ ನಾನು ಸಿನಿಮಾ ಇಂದ ಆಚೆ ವಾಕೌಟ್ ಕೊಟ್ಬಿಡ್ತೀನಿ. ಅವ್ರಿಬ್ರ ಮಧ್ಯೆ ಕ್ಲಾಶ್ ಇರ್ಬೇಕು. ಇಬ್ರು ಮಾಡಿದ ಕ್ರೈಮ್ಸ್ ಗೆ ಅವ್ರಿಬ್ರು ಪೇ ಆಫ್ ಇರ್ಬೇಕು. ಆಬ್ವಿಯಸ್ಲಿ ಒಬ್ಬ ಒಂದ್ ಗುಡ್ ಎಂಡಿಂಗ್ ಕೊಂಡ್ಬಿಡ್ತೀವಿ, ಅದೆಲ್ಲ ಎಲ್ಲ ಬ್ಯಾಡ್ ಎಂಡಿಂಗ್ ಬೇಕು. ಗುಡ್ ಎಂಡಿಂಗ್ ಎಲ್ಲ ಅಲ್ಲಿ ಸಿಗೋ ಡೌಟ್ ಅನ್ಸುತ್ತೆ. ಇಬ್ರು ಹೊಡೆದಾಡ್ ಸಾಯ್ತಾರ ಅನ್ಸುತ್ತೆ. ನೀನ್ ಜೋಕರ್ ಅಲ್ಲ ಬಾಸ್ಟರ್ ಅಂತ ಅವನಂತಾನೆ, ಇವನ್ ಅದಕ್ಕೆ ಒಂದ್ ರಿಪ್ಲೈ ಕೊಡ್ತಾನೆ. ಇಬ್ರು ಪೀಕ್ ಹುಚ್ಚ ನನ್ನ ಮಕ್ಕಳು ಫೈಟ್ ಮಾಡ್ತೀರ. ಅಂದ್ರೆ ಈ ಹುಚ್ಚತನ ಯಾವ ಕ್ಯಾರೆಕ್ಟರ್ಸ್ ಅಲ್ಲಿ ಇರುತ್ತೋ. ಗುಡ್ ಎಂಡಿಂಗ್ ಯಾರು ಹ್ಯಾಪಿಯಾಗಿ ಹೋಗ್ಬಾರ್ದು ಸಿನಿಮಾ. ಐ ನೆವರ್ ಸಜೆಸ್ಟ್ ಒಂದ್ ಸಿನಿಮಾ. ಈ ಅಷ್ಟು ಡಿಪ್ರೆಸ್ ಆಗ್ಬೇಕಂದ್ರೆ ಸಪ್ತಸಾಗರ ನೋಡು. ಸಪ್ತಸಾಗರದಲ್ಲಿ ಹೆಂಗೆ ಅಂದ್ರೆ ಒಂದು ಒಳ್ಳೆ ಕ್ಯಾರೆಕ್ಟರ್ಗೆ ಕೆಟ್ಟದ್ ನಡೆಯುತ್ತೋ, ಸೊ ಅದಕ್ಕೆ ನಿನ್ ಡಿಪ್ರೆಸಿಂಗ್ ವ್ಯಾಲ್ಯೂ. ನಾನೇನ್ ಅಂತಿದ್ದೀನಿ ಅಂದ್ರೆ ಇಲ್ಲಿ ಇರೋದೆಲ್ಲ ಕ್ಯಾರೆಕ್ಟರ್ಸ್. ಇವ್ರನ್ನ ಒಳ್ಳೆ ಪುಷ್ಪದಂತ ತೋರ್ಸಂಗ ಒಳ್ಳೆಯವ್ರು ಎಲ್ಲರೂ ಒಳ್ಳೆಯವರು ಹಂಗಲ್ಲ ನನಗೆ ಬೇಡ. ಇದ್ರಲ್ಲೆಲ್ಲ ತೋರ್ಸಕ್ ಚಾನ್ಸೇ ಇಲ್ಲ. ಪೇ ಮಾಡ್ತಾನೆ. ಇವನ್ ಕಳ್ಳ ಅಂತಾನೆ ಪ್ರೂವ್ ಆಗಿ ಇದೇ ಆಗ್ಬೇಕು. ಒಂದು ಎಕ್ಸಾಂಪಲ್ ಹೇಳ. ನನಗೆ ಸ್ಕಾರ್ಫೇಸ್ ತರ ಇರ್ಬೇಕು ಮೂವಿ. ಯಾವ್ದು ಲಿಟ್ರಲಿ ಸ್ಕಾರ್ಫೇಸ್ ಅಂತ ಕಾಪಿ ಹೊಡೀರಿ ಅಂತ ಹೇಳ್ತಿಲ್ಲ ನಾನು. ಆಲ್ ಪಚಿನೋದು 1983 ಮೂವಿ ಸ್ಕಾರ್ಫೇಸ್. ನೋಡೇ ಇಲ್ಲ ನಾನು. You wanna play rough? Okay. Say hello to my little friend. ಓಕೆ ಬಿಡು. ಸ್ಕಾರ್ಫೇಸ್ ಅಲ್ಲಿ ಅದೊಂಥರ ಹೀರೋ ಮಾಡೋ ಕ್ರೈಮ್ಸ್ ಗೆ ಹೀರೋ ಪೇ ಮಾಡ್ತಾನೆ. ಹೀರೋ ಅನ್ನೋದಕ್ಕಿಂತ ಮೇನ್ ಕ್ಯಾರೆಕ್ಟರ್. ನನಗೆ ಅದೇ ತರ ಬೇಕಿಲ್ಲಿ. ಆಬ್ವಿಯಸ್ಲಿ ನನ್ನ ಪ್ರಕಾರ ಇದರಲ್ಲಿ ಪಶ್ಚಾತ್ತಾಪನ ತೋರಿಸಿ ಅವನ್ನ ಒಳ್ಳೇದ್ ಮಾಡೋ ಸೀನ್ ಎಲ್ಲ ಇಲ್ಲ. ಸೊ ಅಷ್ಟೆಲ್ಲ ಎಡಿಟಿಂಗ್ ಚೆನ್ನಾಗಿತ್ತು. ಎಡಿಟಿಂಗ್ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ. ನನಗೆ ಲಾಸ್ಟ್ ಟೈಟಲ್ ರಿವ್ಯೂ ಚೆನ್ನಾಗಿ ಅನಿಸ್ತಪ್ಪ. ಸಿಂಪಲ್ ಟ್ರಾನ್ಸಿಷನ್ ಬಟ್ ತುಂಬಾ ಎಫೆಕ್ಟಿವ್ ಇತ್ತು ನನಗೆ. ಅವನು ಲಾಸ್ಟ್ ಅಲ್ಲಿ ಅವ್ನು ಯಾರು ಇಲ್ಲ, ಬರೀ ಅವನೊಬ್ನೇ ಇದ್ದಾನೆ ಅನ್ನೋ ಇದು ಲೇಯರ್ ಅಲ್ಲಿ ಟಾಕ್ಸಿಕ್ ಆಗಿ ಅವನೊಬ್ನೇ ಉಳ್ಕೊಬಿಟ್ಟ ಲಾಸ್ಟ್ಗೆ ಅನ್ನೋ ಇದ್ರಲ್ಲಿ ಎಂಫಸೈಸ್ ಮಾಡ್ದಂಗ್ ಇದೆ. ಬಟ್ ನೋಡೋಣ, ಮೇ ಬಿ ನಾನು ತುಂಬಾ ಓವರ್ ಆಗಿ ಹೇಳ್ತಿದ್ದೀನೇನೋ, ಅಲ್ಲಿ ಅಷ್ಟಿಲ್ಲ, ಜಸ್ಟ್ ಸಿಂಪಲ್ ಟ್ರಾನ್ಸಿಷನ್ ಇರ್ಬೋದು. ಬಟ್ ಕನ್ಸಿಡರಿಂಗ್ ದ ಮೂವಿ values and other things, I think they are going for that. ಸೊ ಡೆಫಿನೆಟ್ಲಿ ಈ ಸಿನಿಮಾ ರಿಲೀಸ್ ಆದ್ಮೇಲೆ ನಾವು ರಿವ್ಯೂ ಅಂತ ಹಾಕ್ತಿವಿ. ಸೊ ಅಲ್ಲಿ ತನಕ ಈ ಟ್ರೈಲರ್ ಬಗ್ಗೆ ಈ ಮಾತು ಹೇಳೋದಾದ್ರೆ, ನನಗೆ ಟ್ರೈಲರ್ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್ ಟ್ರೈಲರ್ ಟು ಬಿ ದಿಸ್ ಗುಡ್. ಐ ಲೈಕ್ ದ ಟ್ರೈಲರ್ ವೆರಿ ಮಚ್. ಐ ಕಾಂಟ್ ಇವನ್ ಪುಟ್ ಅ ಹ್ಯಾಂಡ್ ಆನ್ ಎನಿಥಿಂಗ್ ಸೇಯಿಂಗ್ ದಟ್ ಇಟ್ಸ್ ಎ ಬ್ಯಾಡ್ ಶಾಟ್. ಮೇ ಬಿ ದ CGI ವಾಸ್ ಲ್ಯಾಕಿಂಗ್ ಇನ್ ಬಿಟ್ ಏರಿಯಾಸ್. ಕೆಲವೊಂದು ಜಾಗದಲ್ಲಿ ಗ್ರಾಫಿಕ್ಸ್ ಸ್ವಲ್ಪ ಕಡಿಮೆ ಅನ್ಸಿದ್ರು ನನಗೆ ಶಾರ್ಟ್ಸ್ ಅಲ್ಲಾದ್ರೂ, ಟ್ರೈಲರ್ ನ ಕಟ್ ಮಾಡಿದ ವಿಧಾನದಾಗ್ಲೂ, ಟ್ರೈಲರ್ ಹಿಂದೆಗಡೆ ಇರೋ ಮ್ಯೂಸಿಕಲ್ ಆದ್ರೂ ಏನೂ ಪ್ರಾಬ್ಲಮ್ಸ್ ಇಲ್ಲ. ಮತ್ತೆ ಮೀಟ್ ಆಗೋಣ ಹೊಸ ಕಂಟೆಂಟ್ ಜೊತೆ. ಬಾಯ್.